ಮಾತಾ ಪಿತೃ ದೇವತಾಭ್ಯೋ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಪಿತೃಪಕ್ಷ ನಮಗೆಲ್ರಿಗೂ ಗೊತ್ತು. ನಾವು ವರ್ಷ ಪೂರ್ತಿ ಕೃಷ್ಣ ಪಕ್ಷ, ಶುಕ್ಲ ಪಕ್ಷ, ಕೃಷ್ಣ ಪಕ್ಷ, ಶುಕ್ಲ ಪಕ್ಷ ಅಂತ ಹೇಳ್ತಾ ಇರ್ತೀವಿ. ಇದ್ಯಾವುದು ಪಿತೃಪಕ್ಷ? ಈ ಪಿತೃಪಕ್ಷ ಅಂತಕ್ಕಂಥದ್ದು ವರ್ಷದಲ್ಲಿ ಒಮ್ಮೆ ಬರ್ತಕ್ಕಂಥ 15 ದಿನಗಳ ಒಂದು ಕಾಲವನ್ನು ನಾವು ಪಿತೃಪಕ್ಷ ಅಥವಾ ಪಿತೃಮಾಸ ಅಂತೀವಿ, ಅಥವಾ ಪಿತೃಪಕ್ಷ ಅಂತ ಕರೆ. ಮಾಸ ಅಂದರೆ ತಿಂಗಳು ಇರ್ಬೋದು, ಆದರೂ ಕೂಡ ನಾವು ಇದನ್ನು ಪಕ್ಷಮಾಸ ಅಂದರೆ ಈ 15 ದಿನಗಳನ್ನು ಪಕ್ಷಮಾಸ ಅಂತ ಕರಿತೀವಿ. ಯಾಕೆ ಇಷ್ಟು ಪ್ರಾಧಾನ್ಯತೆ, ಯಾಕೆ ಇಷ್ಟು ಪ್ರಾಶಸ್ತ್ಯ ಅಂತಂದರೆ, ಈ 15 ದಿನಗಳ ಕಾಲ ಸಾಕ್ಷಾತ್ ಕರ್ಣನು ಭೂಮಿಗೆ ಬಂದು, ಕರ್ಣನು ಯುದ್ಧದಲ್ಲಿ ಮಡಿದಂತಹ ಕರ್ಣನು ಸ್ವರ್ಗಕ್ಕೆ ಹೋದಾಗ ಆತನಿಗೆ ಆಹಾರವನ್ನು ಕೊಡದೆ ಕೇವಲ ಬಂಗಾರವನ್ನು, ವಜ್ರ ವೈಡೂರ್ಯಗಳನ್ನು ತಿನ್ನೋದಕ್ಕೆ ಕೊಟ್ಟಾಗ ಆತನು ಕೇಳಿದಾಗ ಇಂದ್ರ ಹೇಳ್ತಾನೆ, ನೀವು ಪಿತೃಗಳ ಕಾರ್ಯಗಳನ್ನು ಮಾಡಲಿಲ್ಲ, ಕೇವಲ ದಾನ ಧರ್ಮಗಳು ಮಾಡಿದ್ದೀರಾ, ದಾನಶೂರರು ನೀವು, ಆದರೆ ಪಿತೃಗಳ ಕಾರ್ಯ ಮಾಡದೇ ಇರೋದ್ರಿಂದ ನಿಮಗೆ ಆಹಾರವನ್ನು ಒದಗಿಸೋಲ್ಲ ಅಂದಾಗ ಆತ ಬೇಡಿಕೊಂಡು ಭೂಮಿಗೆ ಬಂದು 15 ದಿನಗಳ ಕಾಲ ಪ್ರತಿದಿನವೂ ಸಹ ಪಿತೃಗಳಿಗೆ ಆಹಾರವನ್ನು, ಪಿತೃಗಳ ಸೇವೆ, ಪಿತೃಗಳ ಸಂಸ್ಕಾರ, ಪಿತೃಗಳ ಪೂಜೆಯನ್ನು ಮಾಡಿದ ದಿನವೇ ಈ ದಿನಗಳೇ 15 ದಿನ. ಇದನ್ನೇ ನಾವು ಪಿತೃಪಕ್ಷ ಅಂತೀವಿ. ಈಗ 8ನೇ ತಾರೀಕು 9ನೇ ತಿಂಗಳು 2025ರಿಂದ ಮಹಾಲಯ ಅಮಾವಾಸ್ಯೆ ಬರ್ತಾ ಇರತಕ್ಕಂಥ 21/9/2025 ತನಕ ಇದನ್ನು ನಾವು ಪಿತೃಪಕ್ಷ ಅಥವಾ ಪಕ್ಷ ಮಾಸ ಅಂತ ಕರಿತೀವಿ. ಏನು ಮಾಡಬೇಕು, ಏನು ಮಾಡಬಾರ್ದು, ಹೇಗಿರಬೇಕು? ನಾವು ವರ್ಷ ಪೂರ್ತಿ ದೇವತಾರಾಧನೆ ಮಾಡ್ಕೊಳ್ತೀವಿ, ನಮ್ಮ ಕಷ್ಟಗಳಿಗೆ ಭಗವಂತನ ಸ್ಮರಣೆ ಮಾಡ್ಕೋತೀವಿ, ಪೂಜೆಗಳು ಮಾಡ್ತೀವಿ, ಮನೆಯಲ್ಲಿ ಹೋಮ ಹವನಗಳಿರ್ಬೋದು, ಯಜ್ಞ ಯಾಗಾದಿಗಳಿರ್ಬೋದು, ಎಲ್ಲವನ್ನೂ ಮಾಡ್ಕೊಂಡು ಬರೋದು ಯಾವುದಕ್ಕೋಸ್ಕರ? ನಾವು ಬದುಕಬೇಕು, ನಾವು ಚೆನ್ನಾಗಿರಬೇಕು, ನಮ್ಮ ಮಕ್ಕಳಾಗಲಿ, ಕುಟುಂಬ ಆಗಲಿ, ಅಥವಾ ಅಧಿಕಾರದ ಆಸೆ ಇರ್ಬೋದು, ಅಥವಾ ಭೂಮಿ ಆಸೆ ಇರ್ಬೋದು, ಅಥವಾ ಏನೋ ಒಂದು ಆಸೆ ಆಕಾಂಕ್ಷೆಗಳು ಇಟ್ಕೊಂಡೇ ಈ ದೇಹ ಅಂದ್ರೇ ಆಸೆಯ ಒಂದು ಗೂಡು ಕೂಡ ಈ ದೇಹ ಆಗಿರುತ್ತೆ. ಹಾಗಾಗಿ ಈ ಒಂದು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಅಂದರೆ ಬಹುಳ ಅಂತ ಶುಕ್ಲ ಪಕ್ಷವನ್ನು ನಾವು ಭಾದ್ರಪದ ಮಾಸದ ಕೃಷ್ಣ ಪಕ್ಷವನ್ನು, ಬಹುಳ ಕೃಷ್ಣ ಪಕ್ಷವನ್ನು ನಾವು ಪಾಡ್ಯದಿಂದ ಅಮಾವಾಸ್ಯೆಯ ತನಕ ಈ 15 ದಿನಗಳನ್ನು ನಾವು ಪಿತೃಪಕ್ಷ ಅಂತ ಕರಿತೀವಿ. ಕಡೆಯದಾಗಿ ಮಾಡ್ತಕ್ಕಂಥದ್ದೇ ಅಮಾವಾಸ್ಯೆ ಆಗಿರುತ್ತೆ. ಯಾರು ಈ 15 ದಿನ ಶ್ರಾದ್ದಾದಿ ಕಾರ್ಯಗಳನ್ನು ಮಾಡ್ತಾರೋ ಅವರಿಗೆ ಗ್ರಹ ದೋಷ ಇರೋದಿಲ್ಲ, ಗ್ರಹ ಕಾಟಗಳು ಕೂಡ ಇರೋದಿಲ್ಲ. ಹಾಗೆ ಶ್ರಾದ್ದ ಅಂತಕ್ಕಂಥದ್ದೇ ಶ್ರದ್ಧೆಯಿಂದ ಮಾಡ್ತಕ್ಕಂಥದ್ದು. ಶ್ರದ್ಧೆಯಿಂದ ಮಾಡುವುದನ್ನೇ ನಾವು ಶ್ರಾದ್ದ ಅಂತೀವಿ. ಅವರಿಗೆ ಸಂಪೂರ್ಣವಾಗಿ ಪಿತೃಗಳ ಅನುಗ್ರಹ ಸಿಗುತ್ತೆ. ಪಿತೃಗಳ ಅನುಗ್ರಹ ಸಿಕ್ಕಿದಾಗ ದೇವತಾ ಅನುಗ್ರಹ ಆಟೋಮೆಟಿಕ್ಕಾಗಿ ಸಿಗುತ್ತೆ. ಈ 15 ದಿನ ಭಕ್ತಿಯಿಂದ ನಾವು ಪಿತೃಗಳ ಪೂಜೆ ಪುನಸ್ಕಾರಾದಿಗಳನ್ನು, ಸ್ಮರಣೆಯನ್ನು, ಅವರ ಫೋಟೋಗೆ ನಮಸ್ಕಾರವನ್ನು, ಸಾಧ್ಯವಾದರೆ ಆ ಫೋಟೋಗಳ ಮುಂದೆ ಪ್ರತಿನಿತ್ಯವೂ ಸ್ವಲ್ಪ ಬೆಲ್ಲ ಮತ್ತು ಒಂಚೂರು ಅನ್ನವನ್ನು ಪ್ರಪ್ರಥಮವಾಗಿ ಯಾರೂ ಭುಜಿಸದೆ ಆ ಅನ್ನ ಮತ್ತು ಬೆಲ್ಲವನ್ನು ದೇವರಿಗೆ ನೈವೇದ್ಯ ಅಥವಾ ಪಿತೃಗಳ ಮುಂದೆ ಇಟ್ಟು ಆ ಒಂದು ಬೆಲ್ಲ ಮತ್ತು ಅನ್ನವನ್ನು ನೀವು ದಾನ ಮಾಡ್ಬೋದು, ಅಥವಾ ಗಿಡಗಳಿಗಾಗಲಿ ಪಶು ಪಕ್ಷಿಗಳಿಗಾಗಲಿ ನೀಡಿದ್ದೇ ಆದರೆ ನೀವು ಪಿತೃಗಳಿಗೆ ಎಲ್ಲೋ ಒಂದು ಕಡೆ ಗೌರವವನ್ನು ಸಮರ್ಪಣೆ ಮಾಡ್ದಂಗಾಗುತ್ತೆ. ಇದರಿಂದ ಏನು ಲಾಭ? ಯಶಸ್ಸಿರುತ್ತೆ, ಸಂತಾನದಲ್ಲಿ ಸುಖ ಇರುತ್ತೆ, ಕುಟುಂಬದಲ್ಲಿ ಒಳ್ಳೆಯದಿರುತ್ತೆ, ಉದ್ಯೋಗದಲ್ಲಿ ಚೆನ್ನಾಗಿರುತ್ತೆ, ಪಿತೃಗಳ ಅನುಗ್ರಹ ನಿಮಗೆ ಪರಿಪೂರ್ಣವಾಗಿ ಸಿಗುತ್ತೆ, ಅಖಂಡ ಫಲ ಪ್ರಾಪ್ತಿ ಕೂಡ ಆಗ್ತಕ್ಕಂಥದ್ದು. ಮಾಡಿದವ್ರಿಗೆ ಏನಾಗುತ್ತೆ? ಆಕಸ್ಮಿಕ ಅವಘಡಗಳಿರ್ಬೋದು, ಸಣ್ಣ ಪುಟ್ಟ ಆಕ್ಸಿಡೆಂಟ್ಸ್ ಇರ್ಬೋದು, ಕಾಯಿಲೆಗಳಿರ್ಬೋದು, ಯಾವುದೋ ಒಂದು ಕೋಪ ತಾಪಗಳಿರ್ಬೋದು, ಕೋರ್ಟ್ ಕೇಸುಗಳಿರ್ಬೋದು, ಇವೆಲ್ಲವೂ ಕೂಡ ನಮಗೆ ಆಟೋಮೆಟಿಕ್ಕಾಗಿ ಬರ್ತಕ್ಕಂತಹ ಒಂದು ಅವಘಡಗಳು ಕೂಡ ಆಗಿರುತ್ತೆ. ಕಡೆಯದಾಗಿ ಮಹಾಲಯ ಅಮಾವಾಸ್ಯೆ, ಕೆಲವರು 15 ದಿನವೂ ಮಾಡಲ್ಲ, ನಾವು ಏನು ಸರ್ ಮಾಡಬೇಕು ಅಂತ ಕೇಳಿದಾಗ ಕಡೆಯದಾಗಿ ಮಹಾಲಯ ಅಮಾವಾಸ್ಯೆಯನ್ನಾದರೂ ಶ್ರದ್ಧಾಭಕ್ತಿಗಳಿಂದ ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಎಷ್ಟೋ ಜನರಿಗೆ ನಾವು ನೋಡಿದ್ದೀವಿ, ಸಣ್ಣ ಪುಟ್ಟ ಅಂಗವೈಕಲ್ಯ, ಹುಟ್ಟಿದಾಗ ತುಂಬ ಚೆನ್ನಾಗಿದೆ, ಈಗ ಮಾತಾಡೋಕ್ಕಾಗ್ತಾ ಇಲ್ಲ, ಅಥವಾ ಹುಟ್ಟಿದಾಗ ತುಂಬ ಚೆನ್ನಾಗಿದ್ದರು, ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗಿದೆ. ಈ ರೀತಿಯ ಎಷ್ಟೋ ಪ್ರಶ್ನೆಗಳು ಕೂಡ ನಮ್ಮಲ್ಲಿ ಉದ್ಭವಿಸುತ್ತೆ. ಆದರೆ ಪರಿಹಾರ ಇದ್ದಾಗ ನಾವು ಅದನ್ನು ಸರಳ ಪರಿಹಾರವನ್ನು ಮಾಡಿಕೊಂಡಿದ್ದೆ ಆದರೆ ನಮ್ಮ ಜೀವನ ಸುಖಮಯವಾಗಿ ಕೂಡ ಇರುತ್ತೆ. ಹಾಗಾಗಿ ಈ 15 ದಿನಗಳು 8ನೇ ತಾರೀಕಿನಿಂದ 21ನೇ ತಾರೀಕಿನ ತನಕ ಪ್ರತಿನಿತ್ಯ ಬ್ರಾಹ್ಮಿ ಮುಹೂರ್ತ ಇರ್ಬೋದು, ಅಭಿಜಿನ್ ಮುಹೂರ್ತ ಇರ್ಬೋದು, ಗೋಧೋಳಿ ಮುಹೂರ್ತದಲ್ಲಿ ಆ ಪಿತೃಗಳ ಸ್ಮರಣೆ, ಅವರ ಜ್ಞಾಪಕಾರ್ಥ, ಅವರ ಬಗ್ಗೆ ಒಂದು ಸ್ವಲ್ಪ ಆದರೂ ಮನಸ್ಸಿಗೆ ತಗೊಳ್ಳೋದು,
ಅಥವಾ ಅವರನ್ನು ನೆನಪು ಮಾಡಿಕೊಂಡಿದ್ದೆ ಆದರೆ ಸಾಕಷ್ಟು ಶುಭ ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇದಕ್ಕೆ ಕರ್ಣನ ನಿದರ್ಶನವೇ ಸಾಕ್ಷಿ ಅಂತ ಹೇಳ್ತಾ ಈ 15 ದಿನಗಳು ಕೂಡ ಒಂದು ಸ್ವಲ್ಪ ಶ್ರದ್ಧಾಭಕ್ತಿಗಳಿಂದ ಹಿರಿಯ ತಲೆಮಾರಿನವರಿಗೆ ಗೌರವವನ್ನು ಅರ್ಪಣೆ ಮಾಡಿ. ಹಾಗಂತೇಳಿ ನೀವು ದೇವ್ರ ಪೂಜೆ ಮಾಡಬೇಡಿ ಅಂತ ನಾನು ಹೇಳಲ್ಲ, ಮಂತ್ರ ಹೇಳಬೇಡಿ ಅಂತ ನಾನು ಹೇಳಲ್ಲ. ಅವರ ಸ್ಮರಣೆ ನಿಮ್ಮ ಕಣ್ಣು ಮುಂದೆ ಅವ್ರು ಕಾಣಿಸ್ಕೊಳ್ತಾರೆ, ಒಂದು ಫೋಟೋ ಇದೆ, ಆ ಫೋಟೋಗೆ ನಮಸ್ಕಾರ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಅನ್ನ ಮತ್ತು ಬೆಲ್ಲವನ್ನು ಪ್ರತಿನಿತ್ಯ ಸ್ವಲ್ಪ ಅನ್ನ ಬೆಲ್ಲ ಒಂದು ವೀಳ್ಯದೆಲೆಯಲ್ಲಾಗಲಿ ಅದನ್ನು ಇಟ್ಟು ಅದಕ್ಕೆ ಒಂದು ದೇವರಿಗೆ ಒಂದು ಆರತಿ, ಅವರಿಗೆ ಆರತಿ ಮಾಡಿ ಆ ಸ್ಮರಣೆ ಮಾಡಿಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಎಲ್ಲವೂ ಕೂಡ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.